ಸರ್ ಸರ್ ಕನ್ನಡ ಪಿಕ್ಚರ್ ನೋಡಿ ಸರ್. ಹಾಂ ಸರ್. ಹಾಂ ಸರ್. ಸರ್ ನೀವು ಕಲಾವಿದರ ಸಂಘದಲ್ಲಿ ಅಂದರೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ರಿ ಇಲ್ಲಿ ತನಕ ನೀವು ನೋಡದಿರುವಂತಹ ದರ್ಶನ ನೋಡ್ತೀರಿ ಅಂತ. ಅಂದರೆ ಒಂದ್ಸಲಿ ಎರಡು ಕೈಯಿಂದ ಫೈಟ್ ಮಾಡ್ತಾನೆ, ಒಂದ್ಸಲಿ ಒಂದು ಕೈಯಿಂದ ಫೈಟ್ ಮಾಡ್ತಾನೆ, ಮೂರನೇ ಸಲ ಎರಡು ಕೈ ಇರಲ್ಲ ಅಂತ. ಸರ್ ಈ ಪರ್ಟಿಕ್ಯುಲರ್ ಈ ಪಾಯಿಂಟ್ಗೆ ನಮ್ಮ ನಾರ್ತ್ ಕರ್ನಾಟಕ ಕಡೆಯಿಂದ ತುಂಬಾ ಜನ ವಯಸ್ಸಾದಂಥವ್ರು ದರ್ಶನ್ ಅವರಿಗೆ ನನ್ನದೊಂದು ಥ್ಯಾಂಕ್ಸ್ ಅಂತ ಇದೆ ಸರ್. ಈ ಮೂಲಕ ಒಂದು ರಿಕ್ವೆಸ್ಟ್ ಸರ್ ಪ್ಲೀಸ್. ಅವ್ರು ಥ್ಯಾಂಕ್ಸ್ ಹೇಳ್ತಾರೆ ಸರ್. ಅವ್ರ ಪಾದಗಳನ್ನ ನಾನು ಇಲ್ಲ ನಮಸ್ಕಾರ ಮಾಡಿ ಖುಷಿ ಪಡಲ್ಲ ಸರ್, ನೋವು ಅಷ್ಟೇ ಸರ್. ಆಮೇಲೆ ಒಂದೇನಂದ್ರೆ ಅದೆಲ್ಲ ನಾವು ಬರೋದು ಸರ್ ನಿಮ್ಗೆ ಬರೀ ದರ್ಶನ ಒಬ್ಬರೇ ಕಾಣಿಸ್, ಯಾಕಂದ್ರೆ ಮುಂದ್ಗಡೆ ಇದೆ ಸರ್, ಹಿಂದ್ಗಡೆ ಇಷ್ಟು ಜನಗಳು ಕೆಲಸ ಮಾಡೋರು ಸರ್. ಇವ್ರುಗಳ ಔಟ್ಪುಟ್ ಅಷ್ಟೇ ನಾವು ಹೊರಗಡೆ ತಂದಿರೋ ಸರ್, ಅಷ್ಟೇ. ದರ್ಶನ್ ಸರ್, ಅದೇ ವಾಸು ಸರ್ ಪ್ರಶ್ನೆಗೆ ಪೂರಕ ಪ್ರಶ್ನೆ ಇದು. ಆವಾಗಲೇ ನನಗೂ ಕೇಳೋಂಥ ಆಲೋಚನೆ ಇತ್ತು. ಬಟ್ ನೀವು ಅದೇ ಕಳೆದ ಪ್ರೆಸ್ ಮೀಟ್ ಅಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಹೇಗಿರುತ್ತೆ ಅನ್ನೋದು ನೋಡೋ ಕುತೂಹಲ ಇದೆಯಪ್ಪ ಅಂತ ರೋಹಿತ್ ಅವ್ರನ್ನ ತರಿಸ್ಕೊಂಡು ನೋಡಿದ್ರಿ ಅಂತ. ಈಗ ಇಲ್ಲ ಸರ್, ಈಗ ಅಭಿಮಾನಿಗಳು ಅದನ್ನ ಟ್ರೆಂಡ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಒಂದು ಅಭಿಪ್ರಾಯ ಸರ್ ಅದಕ್ಕೆ ಹೇಗೆ ಅಂತ? ಪ್ರಶಸ್ತಿಗೋಸ್ಕರ ಹಂಗಂತಂದಿದ್ರೆ ಸರ್ ಇನ್ನು ಒಳ್ಳೊಳ್ಳೆದು ಏನು ಆರ್ಟ್ ಮೂವಿಗಳು ತೊಗೊಂಡ್ಬರ್ತೀವಿ ಸರ್. ನಾನು ಪ್ರಶಸ್ತಿನೇ ನನಗೆ ತುಂಬ ಮುಖ್ಯ. ಮನೇಲಿ ಶೋಕೇಶಲ್ಲಿ ನಾನು ಜೋಡಿಸ್ಕೋಬೇಕು. ನಾನು ಹೇಳಿದ್ದು ಆ್ಯಕ್ಚುಲಿ ಇಸ್ ನ್ಯಾಷನಲ್ ಅವಾರ್ಡ್ ವಿನ್ನರ್, ಆ್ಯಕ್ಚುಲಿ ಪ್ರೌಡ್ ನಮ್ಮ ಪಕ್ಕದಲ್ಲಿ ನಾನು ನಿಂತ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಹೇಳಿದೆ ನಾನು ಅಷ್ಟೇ. ಆಮೇಲೆ ನಾವು ಮಾಡೋದು ಕಮರ್ಷಿಯಲ್ ಸಿನಿಮಾ ಸರ್, ಅವಾರ್ಡ್ ಅಲ್ಲ ಸರ್. ನಮ್ಮ ನಿರ್ಮಾಪಕರಿಗೆ, ನಮ್ಮ ವಿತರಕರಿಗೆ, ಡಿಸ್ಟ್ರಿಬ್ಯೂಟರ್ಗೆ, ಎಕ್ಸಿಬ್ಯೂಟರ್ಗಳಿಗೆ ಅವ್ರು ಹಾಕಿ ದುಡ್ಡು ಅವ್ರ ಕೈಗೆ ಸೇರಬೇಕು. ಬರೋ ಜನ ಕಾಸು ಕೊಟ್ಟು ಒಳಗಡೆ ಬರ್ತಾರಲ್ಲ ನಾವು ಖುಷಿಯಾಗಿ ಹೊರಗಡೆ ಸರ್. ಪ್ರತಿ ಒಂದು ಸಿನಿಮಾನು ಕಾಟನೇ ಆಗಲ್ಲ ಸರ್. ಈಗ ಏನಾಗುತ್ತೆ ಸಿ ಅದಕ್ಕೆ ಅಲ್ಲಲ್ಲ ಐ ವಾಂಟ್ ಟು ಫಿನಿಶ್ ಇಟ್. ಈಗ ಏನಾಗುತ್ತೆ ನೆಕ್ಸ್ಟ್ ಸಿನಿಮಾ ನಾನು ಬೇರೆ ಥರ ತೊಗೊಳ್ತೇನೆ ಸರ್. ನಾನು ಮತ್ತೆ ಕಾಟನೇ ಮಾಡಲ್ಲ ಸರ್. ಹಾಂ, ಥ್ಯಾಂಕ್ ಯು ಸರ್ ಫಾರ್ ಮೈ ವಿಶಸ್. ಲೆಟ್ ಮಿ ಸೀ